ಗುಡ್ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟಿಗೆ ತುಂಬಾ ಮಳೆ ಬರ್ತಾ ಇದೆ. ವೆದರ್ ನೋಡಿದರೆ ಯಪ್ಪ ಕೂಲಾಗಿ ಬಿಟ್ಟಿದೆ. ಫುಲ್ ಮಳೆ ಅಂದರೆ ಮಳೆ. ಬೆಳಿಗ್ಗೆ ಅಂತೂ ಜಾಸ್ತಿ ಮಳೆ ಬರ್ತಾ ಇದೆ. ಒಂದು ನಿಮಿಷ ನೋಡಿ, ಫುಲ್ ಮಳೆ. ಹಾಗಾಗಿ ಏನಾದರೂ ಯಮ್ಮಿಯಾಗಿ ತಿನ್ನಬೇಕು ಅಂತ ಹೇಳಿ ಆಗ್ತಾ ಇದೆ. ಅದಕ್ಕೆ ನಾನು ಪಾಸ್ತಾ ಮಾಡ್ಕೊಳ್ತಾ ಇದ್ದೇನೆ. ವೆಯ್ಟ್ ಲಾಸಲ್ಲಿ ಕೂಡ ನಾವು ಪಾಸ್ತಾವನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ಇದು ಗೋಧಿಯಿಂದ ಮಾಡಿದಂತಹ ಪಾಸ್ತಾ. ಚೆನ್ನಾಗಿ ಒಂದು 10 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಇದು ಬೆಂತು ಅಂತ ಹೇಳುವಾಗ ಇದನ್ನು ತಣ್ಣೀರಿಗೆ ಸೋಸ್ಕೊಂಡು ತಣ್ಣೀರು ಹಾಕಿ ಇಡಬೇಕು. ನಾನಿದನ್ನು ತೋರಿಸ್ತೇನೆ ಹೇಗೆ ಅಂತೇಳಿ. ಪಾಸ್ತಾ ಕೂಡ ನಾವು ನಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಯೂಸ್ ಮಾಡ್ಕೊಳ್ಬೋದು. ಈ ಥರವೇ ನೀವು ವೆಯ್ಟ್ ಲಾಸ್ ಜರ್ನಿ ಮಾಡಿದಂತ ಹೇಳಿದರೆ ನಿಮಗೆ ಮತ್ತೆ ವೆಯ್ಟ್ ಜಾಸ್ತಿ ಆಗೋದಿಲ್ಲ. ತುಂಬ ಸ್ಟ್ರಿಕ್ಟಾಗಿ ಏನೂ ತಿನ್ನದೆ ಕೆಲವು ಬರೀ ತರಕಾರಿ ತಿಂದ್ಕೊಂಡೆಲ್ಲ ವೆಯ್ಟ್ ಲಾಸ್ ಆಯಿತು ಅಂತ ಹೇಳಿದರೆ ಆಮೇಲೆ ನೀವು ಜಾಸ್ತಿ ಈ ಥರ ತಿಂತು ಅಂತ ಹೇಳುವಾಗ ನಿಮ್ಮ ವೆಯ್ಟ್ ಜಾಸ್ತಿ ಆಗ್ತದೆ. ಆದರೆ ಇದೇ ರೀತಿ ಫುಡ್ಡಲ್ಲೇ ನೀವು ವೆಯ್ಟ್ ಲಾಸನ್ನು ಮಾಡಿಕೊಡ್ಬೇಕು. ಆಗ ನಿಮ್ಮ ಶರೀರ ಕೂಡ ಎಲ್ಲ ಫುಡ್ಡುಗಳಿಗೆ ಅಡ್ಜಸ್ಟ್ ಆಗ್ತದೆ, ವೆಯ್ಟ್ ಲಾಸ್ ಕೂಡ ಆಗ್ತದೆ. ಈ ಪಾಸ್ತಾವನ್ನು ಒಂದು ಪೋರ್ಷನ್ ಕಂಟ್ರೋಲಲ್ಲಿ ತಿನ್ನಬೇಕು ನಾವು ಅಷ್ಟೇ. ಇದು ಗೋಧಿಯಿಂದ ಮಾಡಿದಂತಹ ಪಾಸ್ತಾ. ಪೋರ್ಷನ್ ಕಂಟ್ರೋಲಲ್ಲಿ ತಿಂದರೆ ಯಾವುದನ್ನು ಬೇಕಾದರೂ ತಿನ್ಬೋದು. ಮಾಡುವಾಗ ಕೂಡ ಪಾಸ್ತಾ ಯಾವಾಗಲೂ ಜಾಸ್ತಿ ಎಣ್ಣೆ ಎಲ್ಲ ಹಾಕಿ ಮಾಡ್ತೇವಲ್ಲ, ಆ ಥರ ಮಾಡಬಾರ್ದು. ಒಂದು ಮೀಡಿಯಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಮತ್ತು ತುಂಬ ಸಾಸ್ ಅದೆಲ್ಲ ಹಾಕಬೇಡಿ. ಚೂರು ಹಾಕ್ಕೊಂಡು ಮಾಡಿದರೆ ಟೇಸ್ಟ್ ಕೂಡ ಆಗ್ತದೆ, ಚೆನ್ನಾಗಿರ್ತದೆ, ಹೆಲ್ದಿ ಆಗಿರ್ತದೆ. ಹಾಗೆ ಇವತ್ತು ವೆಯ್ಟ್ ಕೂಡ ನೋಡಿದ್ದೇನೆ, 73 600 ಅಂದರೆ 73.5 kg ಆಗ್ತಾ ಬಂದಿದೆ. ಯಾಕೆ ವೆಯ್ಟ್ ಕಡಿಮೆ ಆಗಿದೆ? ಮನೆಯಲ್ಲಿ ಎದ್ದಾಗಿ ನಾನು ಬರೀ ನೈಟಿ ಇಲ್ಲಿ ಇದು ಉಕ್ಕುತ್ತಾ ಉಂಟು ಪಾಸ್ತಾ. ಏನು ನಾವು ತೆಳುವಾದ ಬಟ್ಟೆ ಹಾಕ್ತೇವಲ್ಲ, ನೈಟಿ ಮಾತ್ರ ಹಾಕ್ಕೊಂಡು ನಮ್ಮ ಈ ಥರ ಟೀ ಶರ್ಟ್ ಎಲ್ಲ ಇದು ಭಾರ ಇರ್ತದೆ. ಇದುವೇ ಒಂದು 200 ಗ್ರಾಮ್ ಆಗುವಷ್ಟು ನಮ್ಮ ಡ್ರೆಸ್ ಇರ್ತದೆ. ಇದು ಒಳಗಿನ ಡ್ರೆಸ್ ಎಲ್ಲ ಆಗುವಾಗ ಅದುವೇ 200-250 ಗ್ರಾಮ್ಸ್ ಅಷ್ಟು ಬಟ್ಟೆನೇ ಇರ್ತದೆ. ನೀವು ಬಟ್ಟೆ ಇಲ್ಲ ತೆಳುವಾದ ಬಟ್ಟೆ ಹಾಕ್ಕೊಂಡು ವೆಯ್ಟ್ ನೋಡ್ಕೊಳ್ಳಿ. ಎದ್ದು ವಾಶ್ರೂಮಿಗೆ ಹೋಗಿ ಬಂದು ವೆಯ್ಟ್ ನೋಡ್ಕೊಳ್ಳಿ. ತುಂಬ ಡಿಫ್ರೆನ್ಸ್ ಬರ್ತದೆ. ಒಂದು 200-300 ಗ್ರಾಮ್ಸ್ ಅಷ್ಟು ಡಿಫ್ರೆನ್ಸ್ ಬರ್ತದೆ. ಯಾಕೆಂದರೆ ನಮ್ಮ ಬಟ್ಟೆದು ವೆಯ್ಟ್ ಕೂಡ ತಗೊಳ್ತದಲ್ಲ. ಹಾಗಾಗಿ ತಲೆ ಬಿಸಿ ಮಾಡ್ಕೊಳ್ಬೇಕು ಅಂತಿಲ್ಲ, ವೆಯ್ಟ್ ಕಡಿಮೆ ಆಗ್ತದೆ. ತೋರಿಸುವ ವೆಯ್ಟ್ ನಿನ್ನೆಗಿಂತ ಇವತ್ತಿಗೆ ಕೂಡ ವೆಯ್ಟ್ ಕಡಿಮೆ ಆಗಿದೆ. ನಿನ್ನೆ ಅಲರ್ಜಿ ಆಗಿತ್ತು ನನಗೆ, ಹಾಗೆ ಅಲರ್ಜಿ ತಿಂದದ್ದು. ಇವತ್ತು ಬೆಳಿಗ್ಗೆ ಹೇಳುವಾಗ ಲೇಟ್, ಸಿಕ್ಕಾಪಟ್ಟೆ ಮಳೆ ಕೂಡ ಹೊರಗಡೆ ಬರ್ತಾ ಇದೆ. ಹಾಗೆ ಎಂತ ಮಾಡೋದು ತಿಂಡಿ ಅಂತ ಹೇಳೋ ಪಾಸ್ತಾ ಇತ್ತು, ಪಾಸ್ತಾವೇ ಮಾಡುವ ಅಂತೇಳಿ ಮಾಡ್ತಾ ಇದ್ದೇನೆ. ಪಾಸ್ತಾ ರೆಡಿ ಆಯಿತು. ಈ ಥರ ಕೈಯಲ್ಲಿ ಮುಟ್ಟುವಾಗ ಕಟ್ಟಾದರೆ ಆಯಿತು. ಇಲ್ಲಿ ಬಾಣಲೆಗೆ ಅಂತ 2 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ತೆಂಗಿನೆಣ್ಣೆ ಹಾಕ್ಕೊಂಡು ಪಾಸ್ತಾ ಮಾಡಲಿಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಬೇಕಾದರೂ ಹಾಕ್ಕೊಳ್ಳಿಬೇಕು ನಿಮಗೆ ಇಷ್ಟ ಇದ್ದರೆ. ಹಾಗೆ ಒಂದು ಸ್ವಲ್ಪ ಹಸಿಮೆಣಸು ಮತ್ತು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಆಯಿತು. ನೀರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಪಾಸ್ತಾ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಎಣ್ಣೆಯಲ್ಲೇ ಬೇಯಿಸ್ತಾರೆ, ತರಕಾರಿ ಎಲ್ಲ ಎಣ್ಣೆಯಲ್ಲೇ ಬೇಯಿಸ್ತಾರೆ. ನಾನು ಹಾಗೆ ಎಣ್ಣೆಯಲ್ಲಿ ಬೇಯಿಸೋದಿಲ್ಲ. ಯಾಕೆಂದರೆ ಎಣ್ಣೆಯಲ್ಲೇ ನಾವು ಫ್ರೈ ಮಾಡಿದ್ದು ಅಂತ ಹೇಳಿದರೆ ಕ್ಯಾಲೋರಿ ಎಲ್ಲ ತುಂಬ ಜಾಸ್ತಿ ಆಗ್ತದೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ, 1 ಚಮಚ 2 ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿಯನ್ನು ಫ್ರೈ ಮಾಡೋದು. ಅದರಲ್ಲೇ ಉಳಿದ ತರಕಾರಿಯನ್ನು ಕೂಡ ಫ್ರೈ ಮಾಡೋದು. ನೀರುಳ್ಳಿ ಫ್ರೈ ಮಾಡಿದ ಮೇಲೆ ನಾವು ಟೊಮೆಟೊ, ಕ್ಯಾಪ್ಸಿಕಮ್ ಹಾಕ್ತೇವೆ, ಕ್ಯಾರೆಟ್ ಹಾಕ್ತೇವೆ. ಅದೆಲ್ಲವನ್ನು ಕೂಡ ಹಾಗೆ ಬೇಯಿಸ್ಕೊಳ್ಳೋದು. ಅದು ಬೇಯಲಿಕ್ಕೆ ಮತ್ತೆ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿಕ್ಕಿಲ್ಲ, ಅದರ ಬದಲಾಗಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಆಮೇಲೆ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಒಂದು ಅರ್ಧ ಚಮಚ 1 ಚಮಚೆಯಷ್ಟು ಹಾಕ್ಕೊಳ್ಳೋದು. ಅಷ್ಟು ಹಾಕ್ಕೊಂಡ್ರೆ ಏನು ತೊಂದರೆ ಇಲ್ಲ. ಅಷ್ಟು ಹಾಕ್ಕೊಂಡು ಟೇಸ್ಟಿಯಾಗಿ ಪಾಸ್ತಾ ಮಾಡಿಕೊಂಡು ತಿನ್ನೋದು. ಇಲ್ಲಿಗ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಸಾಲೆಗೆ ಅಂತ ಹೇಳಿ ನಾನು ಚಿಲ್ಲಿ ಪೌಡರ್ ಅಥವಾ ಮತ್ತು ಗರಂ ಮಸಾಲೆ 1 ಚಮಚ, 1 ಚಮಚ ಇದು ಮೆಣಸಿನ ಹುಡಿ, ಒಂದು ಸ್ವಲ್ಪ ಅರಸಿನ ಹುಡಿ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು.
ಟೊಮೆಟೊ ಚೆನ್ನಾಗಿ ಬೆಂದ ನಂತರ ಮಸಾಲೆ ಎಲ್ಲ ಹಾಕಿದ್ದೇವೆ. ಈಗ ಗರಂ ಮಸಾಲೆ, ಮೆಣಸಿನ ಹುಡಿ, ಅರಸಿನ ಹುಡಿ ಹಾಕ್ಕೊಂಡಿದ್ದೇವೆ. ಆಮೇಲೆ ಕ್ಯಾರೆಟ್, ಕ್ಯಾಪ್ಸಿಕಮ್, ಒಂದು ಸ್ವಲ್ಪ ಕಾರ್ನ್ ಕೂಡ ಹಾಕ್ಕೊಂಡೆ. ಇದೆಲ್ಲವನ್ನು ಕೂಡ ಈಗ ಫ್ರೈ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು 2-3 ನಿಮಿಷ ಮುಚ್ಚಿ ಬೇಯಿಸ್ಕೊಳ್ಳುವಂಥದ್ದು. ಇದನ್ನು ಬೇಯಿಸ್ಕೊಂಡಾದ ನಂತರ ನೆಕ್ಸ್ಟು ನಾವು ಇದಕ್ಕೆ ಏನು ನಾವು ಬೇಯಿಸ್ಕೊಂಡ್ರೆ ಆಗಲೇ ಇಟ್ಕೊಂಡಿದ್ದೇವಲ್ಲ ಪಾಸ್ತಾ, ಅದನ್ನು ಹಾಕಿ ಮಿಕ್ಸ್ ಮಾಡಿದರೆ ನಮ್ಮ ರುಚಿಯಾದಂತಹ ಪಾಸ್ತಾ ರೆಡಿ ಆಯಿತು. ಇಲ್ಲಿ ನೋಡಿ ನಾನು ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ನೀವು ಚಿಲ್ಲಿ ಸಾಸನ್ನಾದರೂ ಹಾಕ್ಕೊಳ್ಬೋದು, ಟೊಮೆಟೊ ಸಾಸ್ ಕೂಡ ಹಾಕ್ಕೊಳ್ಬೋದು. ಟೊಮೆಟೊ ಸಾಸ್ ಹಾಕಿದರೆ ಇನ್ನೂ ಸಿಹಿಯಾಗಿ ಟೇಸ್ಟಾಗಿರ್ತದೆ. ಇದನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ನೋಡಿ, ಇಲ್ಲಿ ಸಾಸ್ ಎಲ್ಲ ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಮುಚ್ಚಿ ಇಟ್ಟು ತರಕಾರಿಯನ್ನು ಬೇಯಿಸ್ಕೊಂಡೆ. ಅದಾದ ನಂತರ ನಾವು ಬೇಯಿಸ್ಕೊಂಡ ಇದು ಪಾಸ್ತಾ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಬೇಯಿಸ್ತಾನೆ ಹಾಕ್ಕೊಳ್ಳಿ. ನಮ್ಮ ಯಮ್ಮಿ ಆದಂತಹ ಪಾಸ್ತಾ ರೆಡಿ ಆಯಿತು ನೋಡಿ. ಈಗ ಇಷ್ಟೇ. ಇನ್ನು ಇದನ್ನು ತುಂಬ ಹೊತ್ತೇನು ಬೇಯಿಸ್ಕೊಳ್ಬೇಕು ಅಂತ ಇಲ್ಲ, ಒಂದು 2 ನಿಮಿಷ ಹಾಗೆ ಮುಚ್ಚಿ ಇಟ್ಟು ಕೂಡ ಉಪ್ಪನ್ನೆಲ್ಲ ಎಳ್ಕೊಳ್ತದೆ. ಅದು ಉಪ್ಪೆಲ್ಲ ನೋಡಿಕೊಂಡು ಹಾಕಿ. ಟೊಮೆಟೊ ಸಾಸ್ ಬೇಕಾದರೆ ಹಾಕ್ಕೊಂಡು ತಿನ್ನಿ. ಮಕ್ಕಳಿಗೆಲ್ಲ ಟೊಮೆಟೊ ಸಾಸ್ ಹಾಕ್ಕೊಂಡು ನೀವು ತಿನ್ಬೋದು. ನೀವು ಒಂಚೂರು ಕ್ವಾಂಟಿಟಿ ಒಂದು ಅರ್ಧ ಚಮಚ ಎಲ್ಲ ಹಾಕ್ಕೊಳ್ಬೋದು ಅಷ್ಟೇ, ಜಾಸ್ತಿ ಬೇಡ. ಇದಕ್ಕೆ ಆಲ್ರೆಡಿ ಹಾಕಿದೆ ಅಲ್ವಾ, ಹಾಗಾಗಿ ಯಮ್ಮಿ ಆದಂತಹ ಪಾಸ್ತಾ ರೆಡಿ ಆಯ್ತು ನೋಡಿ. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಈ ಚಿಟಿ ಚಿಟಿ ಮಳೆಗೆ ಯಮ್ಮಿ ಆದ ಸ್ಪೈಸಿ ಆದಂತಹ ಪಾಸ್ತಾ ಜೊತೆಗೆ ಒಂದು ಕಪ್ ಟೀ. ಇದನ್ನು ಟೇಸ್ಟ್ ಮಾಡೋದೇ ಒಂದು ಸ್ವರ್ಗ. ಮಳೆ ಸಹ ಬರ್ತಾ ಇರಬೇಕಾದ್ರೆ ಆಹಾ, ವೆಯ್ಟ್ ಲಾಸ್ ಮಾಡ್ತಿದ್ದೇವೆ ಅಂತೇಳಿ ಅನಿಸೋದೇ ಇಲ್ಲ, ಅಷ್ಟು ಟೇಸ್ಟಿಯಾಗಿರ್ತದೆ. ಸೋಮವಾರ ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನು ಬೆಳಿಗ್ಗೆ ವರ್ಕೌಟ್ ಮಾಡಲಿಲ್ಲ. ಒಂದು 12-12:30 ಅಷ್ಟೊತ್ತಿಗೆ ವರ್ಕೌಟ್ ಮಾಡಿದೆ. ಮಧ್ಯಾಹ್ನ 12:30 ವರ್ಕೌಟ್ ಮಾಡಿ ಆಮೇಲೆ ಕುಕ್ಕಿಂಗ್, ಸ್ನಾನ ಅದೆಲ್ಲ ಸಹ ಆಯಿತು. ವರ್ಕೌಟ್ ಮಾಡಿದ ತಕ್ಷಣ ಸ್ನಾನಕ್ಕೆ ಹೋಗೋದಿಲ್ಲ ನಾನು. ವರ್ಕೌಟ್ ಮಾಡಿದ ತಕ್ಷಣ ನಾವು ಯಾವಾಗಲೂ ಸ್ನಾನ ಮಾಡಬಾರ್ದು, ಯಾಕೆಂದರೆ ನಮ್ಮ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಕೂಡಲೇ ಹೋಗಿ ಸ್ನಾನ ಮಾಡಬಾರ್ದು. ವರ್ಕೌಟ್ ಆಗಿ ಒಂದು 10 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ಸ್ನಾನವನ್ನು ಮಾಡಿಕೊಳ್ಬೇಕು. ಹಾಗೆ ನಾನು ವರ್ಕೌಟ್ ಆದ ತಕ್ಷಣ ಏನೋ ಕುಕ್ಕಿಂಗ್ ಇದೆಲ್ಲ ಪ್ರಿಪರೇಷನ್ ಏನಿದೆ ಅದೆಲ್ಲ ಮಾಡ್ಕೊಳ್ತಾ ಇರ್ತೇನೆ. ಅಷ್ಟಾಗುವಾಗ ರಿಲ್ಯಾಕ್ಸ್ ಆಗುತ್ತೆ ಸ್ವಲ್ಪ. ಆಮೇಲೆ ಸ್ನಾನ ಮಾಡಿ ಬರ್ತೇನೆ. ಹಾಗೆ ಟೈಮನ್ನು ಅಡ್ಜಸ್ಟ್ ಮಾಡ್ತೇನೆ. ಈಗ ಊಟಕ್ಕೆ ರೆಡಿ ಆಗಿದೆ. ಈಗ ಇನ್ನೂ ಊಟ ಮಾಡಬೇಕು. ಆಮೇಲೆ ಅದೇ ನನಗೆ ಹುಷಾರಿಲ್ಲ ಅಂತ ಹೇಳಿದಲ್ಲ ಮೊನ್ನೆದು. ಈಗ ನನ್ನ ಮುಖ ನೋಡುವಾಗ ನಿಮಗೆ ಅನಿಸಿರ್ಬೋದು, ಇವತ್ತು ವರ್ಕೌಟ್ ಮಾಡಿ ಸ್ನಾನ ಎಲ್ಲ ಆಯ್ತು, ಈಗ ಫ್ರೆಶ್ ಆದಾಗೆ ಅನಿಸ್ತದೆ. ಸಿಟ್ರಸಿನ್ ನಿನ್ನೆ ತಗೊಳ್ಳೋದು ನಾನು ನೈಟ್ ಟ್ಯಾಬ್ಲೆಟ್. ಹಾಗೆ ಇವತ್ತು ಬೆಳಗ್ಗೆ ಹೇಳುವಾಗ ನನಗೆ ವರ್ಕೌಟ್ ಮಾಡಲಿಕ್ಕೆ ಅಷ್ಟು ಜೋಶ್ ಇರಲಿಲ್ಲ. ಹಾಗೆ ಮಧ್ಯಾಹ್ನ ಈಗ 12:30 ಆಗುವಾಗ ವರ್ಕೌಟ್ ಮಾಡಿದೆ. ವರ್ಕೌಟ್ ಮಾಡಿದ ಮೇಲೆ ಒಂದೊಂದು ಖುಷಿ ಆಯಿತು. ಪೀರಿಯಡ್ಸ್ ಕೂಡ ಆಯಿತು ಈ ಸಲ ರೆಗ್ಯುಲರ್ ಆಗಿ. 5 ದಿವಸ ಆಯಿತು ಕಳೀತಿ ಬದಿಗೆ. ಹೀಗೆ ಹೆಲ್ತ್ ಇಂಪ್ರೂವ್ ಆಗ್ತಾ ಇದೆ. ಇವತ್ತಿಗೆ ಏನು ಮಾಡಿದ್ದೇನೆ ಊಟಕ್ಕೆ ಅನ್ನೋದನ್ನು ನೋಡೋ ಬನ್ನಿ. 2 ನೆಲ್ಲಿಕಾಯಿ ತಗೊಂಡು ಇವತ್ತೊಂದು ತಂಬುಳಿ ಥರ ಮಾಡ್ಕೊಳ್ತಾ ಇರ್ತೇನೆ. ನನಗೆ ಈ ಬೆಳಿಗ್ಗೆ ಆಮ್ಲ ಜ್ಯೂಸ್ ಎಲ್ಲ ಕುಡಿತೇವಲ್ಲ ನಾವು ವೆಯ್ಟ್ ಲಾಸಿಗೆ, ಅದೇನು ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕಿಂತ ಈ ಥರ ತಂಬುಳಿ ಮಾಡಿಕೊಂಡು ಊಟ ಮಾಡಿದರೆ ಕೂಡ ನಮಗೆ ಅದರ ಬೆನಿಫಿಟ್ ಸಿಗ್ತದೆ. ಹಾಗೆ 2 ಹಸಿಮೆಣಸು ತಗೊಂಡಿದ್ದೇನೆ, ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ ಇದನ್ನು. ಇದು ಆಮ್ಲ ಜ್ಯೂಸು ಎಲ್ಲ ವೆಯ್ಟ್ ಲಾಸ್ ಡ್ರಿಂಕ್ ಅಂತ ಹೇಳಿ ನಾವು ತುಂಬ ಕುಡಿತೇವೆ. ಅದು ನನಗೆ ಬೆಳಿಗ್ಗೆ ಕುಡಿಲಿಕ್ಕೇನು ಅಷ್ಟು ಇಷ್ಟ ಆಗೋದಿಲ್ಲ. ಸುಮ್ಮನೆ ತಂದು ನೆಲ್ಲಿಕಾಯಿಯನ್ನು ಇಟ್ಕೊಳ್ತೇನೆ, ಮತ್ತು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೆ ಈ ಥರ ಒಳ್ಳೆ ರುಚಿ ಮಾಡಿಕೊಂಡು ತಂಬುಳಿ ಮಾಡಿಕೊಂಡು ತಿಂದರೆ ನನಗೆ ತುಂಬಾ ಇಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವು ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಯಾರು ಕುಡಿಯೋದು ಅಂತ ಹೇಳಿ ಅನ್ನಿಸುತ್ತಲ್ಲ.
ಕೆಲವರು ಡೈಲಿ ಕುಡಿತಾರೆ, ಅಥವಾ ಆಮ್ಲ ಜ್ಯೂಸ್ ಅಂತ ಸಿಗ್ತದೆ ಅದನ್ನು ಕೂಡ ಕುಡಿತಾರೆ. ನಂಗೆ ಅದು ಯಾವುದು ಕೂಡ ಇಷ್ಟ ಆಗೋದಿಲ್ಲ. ನಾನು ಅದಕ್ಕೆ ಒಂದು ಸತಿ 2 ಸತಿ ನೋಡಿದೆ ಆಮ್ಲ ಜ್ಯೂಸ್ ಎಲ್ಲ, ಬಟ್ ನನಗೆ ಅದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ನೆಲ್ಲಿಕಾಯಿ ತಗೊಂಡು ಬಂದೆ. ನೆಲ್ಲಿಕಾಯಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಇಮ್ಯುನಿಟಿ ಬೂಸ್ಟರ್ ಆಗಿ ಕೆಲಸ ಮಾಡ್ತದೆ ಅದು. ಮತ್ತು ಕೂದಲಿನ ಆರೋಗ್ಯಕ್ಕೆ ಕೂಡ ಆಮ್ಲ ಪೌಡರ್ ಅಂತ ಕೂಡ ನಾವು ಕೂದಲಿಗೆಲ್ಲ ಹಚ್ಚಿಕೊಳ್ತೇವೆ. ಕೂದಲಿನ ಆರೋಗ್ಯಕ್ಕೆ ಕೂಡ ಅದು ತುಂಬಾ ಒಳ್ಳೆಯದು. ಮೆಟಬಾಲಿಸಮನ್ನು ಇಂಪ್ರೂವ್ ಮಾಡ್ತದೆ. ಆಮೇಲೆ ನಮ್ಮ ವೆಯ್ಟ್ ಲಾಸಲ್ಲಿ ಕೂಡ ನಮಗೆ ಹೆಲ್ಪ್ ಮಾಡ್ತದೆ. ಮೇಯ್ನಾಗಿ ಹೇಳೋದಾದರೆ ಅದು ಅಂದರೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ನಮಗೆ, ಯಾವುದಾದ್ರೂ ಕಾಯಿಲೆ ಬರುವುದನ್ನೆಲ್ಲ ತಡೀತದೆ ಅಂತ ಹೇಳಿ ನೆಲ್ಲಿಕಾಯಿ. ಡೈಲಿ ಅದರ ಜ್ಯೂಸ್ ಎಲ್ಲ ಮಾಡಿಕೊಂಡು ಕುಡಿತಾರೆ. ಇಲ್ಲಿ 2 ತಗೊಂಡಿದ್ದೇನೆ ನಾನು. 2 ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟು ತೆಂಗಿನಕಾಯಿ ತುರಿ ಸಾಕು. ಇದನ್ನು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡುವ. ಜೊತೆಗೆ ರುಚಿಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ನೋಡಿ, ತಂಬುಳಿ ರೆಡಿಯಾಗಿದೆ. ಇದಕ್ಕೀಗ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೇಕು. ಇಷ್ಟು ಮೊಸರು ಸಾಕು. ನಿಮಗೆ ಇನ್ನೂ ನೀರು ಬೇಕು ಅಂತಿದ್ರೆ ಇನ್ನೂ ನೀರನ್ನು ಹಾಕಿ ತೆಳ್ಳಗೆ ಮಾಡ್ಕೊಳ್ಬೋದು. ನೋಡಿ, ಹೀಗೆ ಇದ್ರೆ ಆಯಿತು. ತೆಳ್ಳಗೆ ಬೇಕು ಅಂತಿದ್ರೆ, ತಂಬುಳಿ ಯಾವಾಗಲೂ ತುಂಬ ದಪ್ಪ ಇರೋದಿಲ್ಲ, ಚಟ್ನಿ ಥರ. ಸ್ವಲ್ಪ ಬೇಕಾದರೆ ನೀರನ್ನು ಹಾಕ್ಕೊಳ್ಬೋದು. ಇನ್ನು ಇದರಲ್ಲಿ ಉಪ್ಪು ನೋಡ್ಕೊಳ್ಬೇಕು ಹೇಗಿದೆ. ಉಪ್ಪು ಸರಿಯಾಗಿದೆ. ಇದಕ್ಕೊಂದು ಯಮ್ಮಿಯಾಗಿ ಟೇಸ್ಟಿಯಾಗಿ ಒಂದು ಒಗ್ಗರಣೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದರೆ ತಂಬುಳಿ ರೆಡಿ ಆಗ್ತದೆ. ನೋಡಿ, ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ಸಾಸಿವೆ, ಜೀರಿಗೆ ಅಷ್ಟೇ. ಈಗ ನಮ್ಮ ರುಚಿಯಾದಂತಹ ತಂಬುಳಿ ರೆಡಿ. ಈ ಥರ 5 ನಿಮಿಷದಲ್ಲಿ ಮಾಡ್ಕೊಳ್ಬೋದು ನೆಲ್ಲಿಕಾಯಿ ತಂಬುಳಿ. ಊಟಕ್ಕೆ ಸಹ ಒಳ್ಳೆಯದು, ರುಚಿಯಾಗಿ ಊಟ ಮಾಡ್ಬೋದು. ಕಷ್ಟಪಟ್ಟು ಜ್ಯೂಸ್ ಅಂತೇಳಿ ಕುಡಿಬೇಕು ಅಂತಿಲ್ಲ. ವೆಯ್ಟ್ ಲಾಸಿಗೆ ಕೂಡ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ಊಟಕ್ಕೊಂದು ಸೈಡ್ ಡಿಶ್ ಕೂಡ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಒಂದು ಸತಿ ಮಾಡಿ ಟ್ರೈ ಮಾಡಿ. ಇವತ್ತಿನ ಊಟಕ್ಕೆ ನೋಡಿ, ಇಲ್ಲಿ ಇದು ಕ್ಯಾಬೇಜ್ ಪಲ್ಯ, ಅನ್ನ ತಗೊಂಡಿದ್ದೇನೆ. ಅನ್ನಕ್ಕೆ ಸೈಡಿಗೆ ಇಲ್ಲಿ ನೆಲ್ಲಿಕಾಯಿಂದ ಮಾಡಿದಂತಹ ತಂಬುಳಿ. ಇವತ್ತು ಇದನ್ನು ಊಟ ಮಾಡೋದು. ತಂಬುಳಿ ಬೇಕಾದರೆ ಮತ್ತೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಬೋದು. ಆಮೇಲೆ ದಾಲ್ ಇದೆ. ಇದು ಇವತ್ತಿನ ಊಟ. ಇಷ್ಟೇ. ಹಸಿ ತರಕಾರಿ ಎಲ್ಲ ನಾನು ಮಿಡಲಲ್ಲಿ ಒಟ್ಟಿಗೆ ತಿನ್ನೋದಿಲ್ಲ, ಯಾಕಂದರೆ ಇಷ್ಟ ಅನ್ನ ಇದೆಲ್ಲ ತಿನ್ನಬೇಕಾದ್ರೆ ನನಗೆ ಸಾಕಾಗ್ತದೆ. ಹೆಚ್ಚಿಗೆ ಊಟಕ್ಕಿಂತ ಮೊದಲು ಒಂದು ಅರ್ಧ ಗಂಟೆ ಮೊದಲು ಒಂದು 2 ಗ್ಲಾಸ್ ನೀರು ಕುಡಿತೇನೆ. ಹಾಗೆ ಜಾಸ್ತಿ ಕ್ರೇವಿಂಗ್ಸ್ ಏನಾಗೋದಿಲ್ಲ. ಮಿಡ್ಲಲ್ಲಿ 11 ಗಂಟೆ ಅಷ್ಟೊತ್ತಿಗೆ ಹಸಿವಾದರೆ ಬೇಕು ಅಂತಾದರೆ ಫ್ರೂಟ್ಸ್ ತಿಂತೇನೆ. ಮೂಸಂಬಿ ಎಲ್ಲ ಒಂದೊಂದು ಸತಿ ದಿನಕ್ಕೆ 1 ಮೂಸಂಬಿ ಹಾಗೆ ತಿಂದರೂ ಆಯಿತು. ಒಮ್ಮೊಮ್ಮೆ ಏನಾದರೂ ಹಸಿವಾಯಿತು, ತಿನ್ನಬೇಕು, ಕ್ರೇವಿಂಗ್ಸ್ ಆಯಿತು ಅಂದರೆ ಒಂದು ಮೂಸಂಬಿಯೇ ಜಾಸ್ತಿ ತಿಂತೇನೆ. ಮೂಸಂಬಿ ಅಥವಾ ಪಪ್ಪಾಯ ಏನಿದೆ ಹಣ್ಣು, ಅದನ್ನೇ ಜಾಸ್ತಿಯಾಗಿ ತಿಂತೇನೆ ಹಸಿವಾದರೆ. ಹಸಿವೆಯನ್ನು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಹಸಿವೆಗೆ ತಕ್ಕ ಅದಕ್ಕೆ ಲೋ ಕ್ಯಾಲೋರಿ ಫುಡ್ಡನ್ನು ತಿಂತೇನೆ. ಈಗ ಇಷ್ಟ ಅನ್ನ, ತಂಬುಳಿ, ಕ್ಯಾಬೇಜ್ ಪಲ್ಯ, ಇದು ಆಗಿತ್ತು ನನ್ನ ಇವತ್ತಿನ ಲಂಚ್. ಈವ್ನಿಂಗಿಗೆ 1 ಗ್ಲಾಸ್ ಕಾಫಿಯನ್ನು ತಗೊಂಡಿದ್ದೇನೆ. ಕಾಫಿ ಮತ್ತು ಬೆಳಿಗ್ಗೆ ಮಾಡಿದ ಪಾಸ್ತಾ ಸ್ವಲ್ಪ ಇತ್ತು, ಅದನ್ನೇ ಬಿಸಿ ಮಾಡಿಕೊಂಡು ಸ್ವಲ್ಪ ತಗೊಳ್ತಾ ಇದ್ದೇನೆ. ಹೇಗೂ ವೇಸ್ಟ್ ಆಗಬಾರ್ದಲ್ಲ ಮಾಡಿದಂತಹ ಫುಡ್ಡು, ಅದನ್ನೇ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸ್ವಲ್ಪ ಇತ್ತು, ಅದನ್ನೇ ತಗೊಂಡೆ. ಇದು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಯಮ್ಮಿಯಾಗಿತ್ತು, ಟೇಸ್ಟಿಯಾಗಿತ್ತು. ಅದಾದ ನಂತರ ನೆಕ್ಸ್ಟ್ ಡಿನ್ನರು. ಹಾಯ್ ಫ್ರೆಂಡ್ಸ್, ಈಗ ಈವ್ನಿಂಗ್ ನಾನು ರಾಗಿ ದೋಸೆ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡಿದ್ದೇನೆ. ರೈಸ್ ಎಲ್ಲ ಆಯ್ತಲ್ಲ, ಮಧ್ಯಾಹ್ನ ರೈಸ್ ತಿಂದೆ. ಏನು ಮಾಡ್ಕೊಳ್ಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಾಗ ಮೊನ್ನೆ ಎಲ್ಲ ಮಾಡಿದ್ದೆಲ್ಲ ರಾಗಿ ದೋಸೆ,
ರಾಗಿ ದೋಸೆ ಅಂತ ಹೇಳಿದರೆ ಒಂದು ಸ್ವಲ್ಪ ರಾಗಿ ಹಿಟ್ಟು, ಅದ್ರ ಜೊತೆಗೆ ಒಂದು ಸ್ವಲ್ಪ ಜೋಳದ ಹಿಟ್ಟು ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಸ್ವಲ್ಪ ಒಂದು ಅರ್ಧ ಚಮಚ 1 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಕ್ರಿಸ್ಪಿ ಬರ್ತದೆ. ಬರೀ ರಾಗಿ ಮಾಡಿದರೆ ಅಷ್ಟೊಂದು ಟೇಸ್ಟಿಗೆ ಎಲ್ಲ ಚೆನ್ನಾಗಿರೋದಿಲ್ಲ. ಅದನ್ನು ರವೆ 1-2-3 ಚಮಚ ರವೆ ಕೂಡ ಹಾಕ್ಕೊಂಡಿದ್ದೇನೆ. ಇಲ್ಲಿ ಮಾಡಿ ಕಲಸಿಟ್ಟಿದ್ದೇನೆ ನೋಡಿ, ತೋರಿಸ್ತೇನೆ ನೋಡಿ. ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. ಇನ್ನು ದೋಸೆ ಹೊಯ್ದ್ರೆ ಆಯಿತು. ಸ್ವಲ್ಪ ರವೆ ಇತ್ತಲ್ಲ, ಹಾಗೆ ಅದು ನೆನೀಲಿ ಅಂತೇಳಿ ಸ್ವಲ್ಪ ಹೊತ್ತು ಬಿಟ್ಟದಷ್ಟೇ. ಆಮೇಲೆ ಇನ್ನೀಗ ಕಾವಲಿ ಹಿಡಿದು ದೋಸೆ ಹೊಯ್ಯೋದು. ನೈಟಿಗೆ ಇದೇ ದೋಸೆ ತಿನ್ನುವ ಅಂತ ಆಯ್ತು ನನಗೆ. ಇದಕ್ಕೆ ತರಕಾರಿ ಅಂತ ಹೇಳಿ ಒಂದು ಅರ್ಧ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಇದನ್ನು ಚಂದ ಚಾಪರಲ್ಲಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕಿದ್ದೇನೆ. ಹಾಗೆ ಹಾಕಿದರೆ ಚಂದ ಪರಿಮಳ ಚೆನ್ನಾಗಿ ಬರ್ತದೆ ಅಂಥೇಳಿ ಈಗ ಇದನ್ನು ದೋಸೆ ಮಾಡುವ ನೋಡಿ. ಕಾವಲಿ ಕಾಯ್ತಾ ಬಂತು, ದೋಸೆ ಹೊಯ್ಬೇಕಷ್ಟೇ ಈಗ ನೋಡಿ. ಈ ಥರ ನೀರು ದೋಸೆ ಹಿಟ್ಟು ಥರ ಮಾಡ್ಕೊಂಡಿದ್ದೇನೆ. ನೋಡಿ ಈ ಥರ ಬೇಯಬೇಕು. ಎರಡು ಬದಿ ಇಲ್ಲಿ ಬೇಕಾದ್ರೆ ಮೆತ್ತಗಿದೆ ಅಲ್ವ, ಕ್ರಿಸ್ಪಿ ಆಗಬೇಕಂದ್ರೆ ಎರಡು ಬದಿ ಬೇಯಿಸ್ಕೊಳ್ಬೇಕು. ಇನ್ನೊಂದು ದೋಸೆ ಬೇಯ್ತಾ ಇದೆ. 2 ದೋಸೆ ತಿನ್ನುವ, ರಾಗಿ ದೋಸೆ ಅಲ್ವಾ. ಹಾಗೆ ನಾನಿಲ್ಲಿ ಚಟ್ನಿ ಪುಡಿ ಅಮ್ಮ ಮಾಡಿದ್ದು ಇತ್ತಿಲ್ಲಿ ಚಟ್ನಿ ಪುಡಿ ಇದರದ್ದು ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿತ್ತು. ಬನ್ನಿ ಹಾಕ್ಕೊಂಡು ತಿನ್ನುವ, ಒಳ್ಳೆಯದಲ್ವ ಕರಿಬೇವು ಸೊಪ್ಪು ಅಂಥೇಳಿ ಅದು ಹಾಕ್ಕೊಂಡೆ. ಹಾಗೆ ಇದಿತ್ತು ಪಲ್ಯ ಕೂಡ ಇತ್ತು ಮಧ್ಯಾಹ್ನದ್ದು, ಅದು ಕೂಡ ಮುಗಿಸಿದೆ ಅಂಥೇಳಿ ಸ್ವಲ್ಪ ಪಲ್ಯ ಕೂಡ ತಗೊಳ್ತಾ ಇದ್ದೇನೆ. ದೋಸೆ, ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ, ಹಾಗೆ ಇವತ್ತು ಕ್ಯಾಬೇಜ್ದು ಪಲ್ಯ. ಇವಿಷ್ಟು ನನ್ನ ಡಿನ್ನರ್. ಇದು ನನ್ನ ಡಿನ್ನರ್. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ರಾಗಿ ದೋಸೆಯಲ್ಲಿ ನಿಮಗೆ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ಎಲ್ಲವೂ ಇದೆ. ಬೇಕಾದರೆ ಇದನ್ನು ಮೊಸರು ಹಾಕ್ಕೊಂಡು ಬೇಕಾದರೂ ತಿನ್ಬೋದು. ನನಗೆ ಈ ಪಲ್ಯ ಚಟ್ನಿ ಪುಡಿ ಎಲ್ಲ ಇದೆ, ಅದೆಲ್ಲ ಅದೇ ಅಷ್ಟೇ ಸಾಕು. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು.